ಇನ್ನು ಕನ್ಯಾ ರಾಶಿಯವರಿಗಂತೂ ಈಗಾಗಲೇ ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ಅದ್ರ ಜೊತೆಗೆ ಬುಧ, ರಾಷ್ಟ್ರಾಧಿಪತಿ ಬುಧನ ಜೊತೆ ಕೇತು ಸಂಯೋಗ ಏಪ್ರಿಲ್ ತಿಂಗಳು ಬಹಳ ಡೇಂಜರು. ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಗಂಡ ಹೆಂಡತಿ ನಡುವೆ ಕಿರಿಕಿರಿ ಅಥವಾ ವಿಚ್ಛೇದನೆವರೆಗೂ ಏನಾದರೂ ದೊಡ್ಡ ಮಟ್ಟಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಏಪ್ರಿಲಿಂದ ಮೇ ತನಕ ಬಹಳ ಡೇಂಜರು ಇರುತ್ತೆ ಆ ಸಂದರ್ಭದಲ್ಲಿ. ನಂತರ ಇವರಿಗೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ. ಕರ್ಮಸ್ಥಾನದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ವರ್ಕ್ ಜಾಸ್ತಿ ಇರುತ್ತೆ, ಕೆಲಸ ಸಂಬಳ ಕಡಿಮೆ, ಕಷ್ಟಪಡ್ತಾರೆ, ಆದರೆ ಏನೂ ಸಂಪಾದನೆ ಅಷ್ಟಿರೋದಿಲ್ಲ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕುವರೆಗೂ ಕನ್ಯಾ ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಇದ್ದಿದ್ದೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಒಂದಷ್ಟು ಒಳ್ಳೆಯ ಫಲಗಳು ನಿರೀಕ್ಷೆ ಮಾಡುವಂಥದ್ದಂದರೆ ಜೂನ್ 1ನೇ ತಾರೀಕಿಂದ ಬಹಳ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗುವಂಥದ್ದಿರುತ್ತೆ. ಯಾವಾಗ ಏಕಾದಶ 11ನೇ ಮನೆಗೆ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೋ ಸಂಪೂರ್ಣವಾದಂಥ ಗುರುಬಲ ಕನ್ಯಾ ರಾಶಿಯವರಿಗೆ ಬರುತ್ತೆ. ಶನಿ ಸಪ್ತಮ ಸ್ಥಾನದಲ್ಲಿ ಇರ್ತಾರೆ, ಅದರ ರಾಷ್ಟ್ರಾಧಿಪತಿ ಮತ್ತು ಕುಜ ಬದಲಾವಣೆಯಿಂದ ಒಂದಷ್ಟು ವೈವಾಹಿಕ ಜೀವನವೂ ಒಂದಷ್ಟು ಜೂನ್ ನಂತರ ಸರೋಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ 2 ತಿಂಗಳು ಸ್ವಲ್ಪ ವೈವಾಹಿಕ ಜೀವನದ ಬಗ್ಗೆ ವರ್ಷದ ಪ್ರಾರಂಭದಿಂದ ನೋಡ್ಕೋಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ. ಜೂನ್ 1ನೇ ತಾರೀಕಿಂದ ಏನಾದರೂ ಕೆಲಸ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಏನಾದರೂ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂಥದ್ದು ಭಾಳ ಉತ್ತಮವಾದಂಥದ್ದಾಗಿರುತ್ತೆ ಆ ಸಂದರ್ಭ. ಮತ್ತು ಏನಾದರೂ ವಿವಾಹ ಶುಭ ಕಾರ್ಯಗಳಿಗೂ ಕೈ ಹಾಕಿದ್ರೆ ಒಳ್ಳೆಯ ಸಂಪಾದನೆ ಹೇಗಿರುತ್ತೋ ಹಾಗೆ ಒಳ್ಳೆಯ ಕಡೆ ಒಂದಷ್ಟು ಸಂಬಂಧ ಬರುತ್ತೆ.